ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಎಲಿಜಬೆತ್ ಬ್ಯಾರೆಟ್ ಅವರು ಬರೆದಿರ್ತಕ್ಕಂತಹ ಹೌ ಡು ಐ ಲವ್ ದಿ ಅಂತಕ್ಕಂತಹ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಈ ಒಂದು ಪೋಯಮ್ ಏನಿದೆನೋ ಇದೊಂದು ಸಾನೆಟ್ ಆಗಿದೆ. ಅಂದ್ರೆ 14 ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪೋಯಮ್ ಆಗಿದೆ ಮತ್ತು ಇದೊಂದು ಲವ್ ಸಾನೆಟ್ ಅಂತೇಳಿ ನಾವು ಕರಿಬಹುದು. ಈ ಒಂದು ಪೋಯಂನ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, ಎಲಿಜಬೆತ್ ಬ್ಯಾರೆಟ್ ಅಂದ್ರೆ ನಮ್ಮ ಒಂದು ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿ ಏನಿದ್ದಾರೋ ಅವರು ರಾಬರ್ಟ್ ಬ್ರೌನಿಂಗ್ ಅವರನ್ನ ಮೇ 1845ರಲ್ಲಿ ಮೀಟ್ ಮಾಡ್ತಾರೆ ಮತ್ತು 1846ರಲ್ಲಿ ಅವರು ಮದುವೆ ಆಗ್ತಾರೆ. ಹೀಗೆ ಮೊದಲನೇ ಬಾರಿಗೆ ಮೇ 1845ರಲ್ಲಿ ಏನು ಭೇಟಿ ಆಗ್ತಾರೋ ಅವರು ಮದುವೆ ಆಗೋವರೆಗೂ ಅಂದ್ರೆ ಸೆಪ್ಟೆಂಬರ್ 1846ರವರೆಗೂ ಅಂದರೆ ಸುಮಾರು 1 ವರ್ಷ 3 ಅಥವಾ 4 ತಿಂಗಳುಗಳ ಸಮಯ. ಆ ಒಂದು ಅವಧಿಯಲ್ಲಿ ಎಲಿಜಬೆತ್ ಬ್ಯಾರೆಟ್ ಅವರು ಸುಮಾರು 45 ಪದ್ಯಗಳನ್ನ ಅಥವಾ ಸಾನೆಟ್ಸ್ಗಳನ್ನ ಬರೀತಾರೆ ತಮ್ಮ ಒಂದು ಪ್ರಿಯತಮನನ್ನ ಕುರಿತು. ಆರಂಭದಲ್ಲಿ ಎಲಿಜಬೆತ್ ಬ್ಯಾರೆಟ್ ಅವರು ಈ ಒಂದು ಪದ್ಯಗಳನ್ನ ಪ್ರಕಟಿಸಿರೋದಿಲ್ಲ ಅಥವಾ ಬುಕ್ ಅಲ್ಲಿ ಪಬ್ಲಿಷ್ ಮಾಡಿರೋದಿಲ್ಲ. ಆದರೆ ರಾಬರ್ಟ್ ಬ್ರೌನಿಂಗ್ ಅವರು ಏನಿರ್ತಾರೋ ಆ ಒಂದು ಪದ್ಯಗಳನ್ನು ಓದಿದ ನಂತರದಲ್ಲಿ ಅವುಗಳನ್ನ ಪಬ್ಲಿಷ್ ಮಾಡಲಿಕ್ಕೆ ಎಲಿಜಬೆತ್ ಬ್ಯಾರೆಟ್ ಅವರಿಗೆ ಎನ್ಕರೇಜ್ ಮಾಡ್ತಾರೆ. ಹಾಗಾಗಿ ಸುಮಾರು 1850ರಲ್ಲಿ ಈ ಒಂದು ಪೋಯಂಗಳನ್ನ ಪಬ್ಲಿಷ್ ಮಾಡಲಾಗುತ್ತೆ. ಪ್ರಸ್ತುತವಾಗಿ ನಾವು ಸ್ಟಡಿ ಮಾಡ್ತಾ ಇರತಕ್ಕಂತಹ ಒಂದು ಸಾನೆಟ್ ಏನಿದೆನೋ ಇದು ಸಾನೆಟ್ ನಂಬರ್ 43 ಆಗಿದೆ. ಮೊದಲಿಗೆ ಹೇಳಿದಂತೆ ಇದೊಂದು ಲವ್ ಸಾನೆಟ್ ಆಗಿದೆ. ಅಂದ್ರೆ ಎಲಿಜಬೆತ್ ಬ್ಯಾರೆಟ್ ಅವರು ರಾಬರ್ಟ್ ಬ್ರೌನಿಂಗ್ ಅವರ ಕುರಿತು ತಮಗಿದ್ದಂತಹ ಒಂದು ಪ್ರೀತಿಯನ್ನ ಇಲ್ಲಿ ಪದಗಳಲ್ಲಿ ಬರಿತಾ ಇದ್ದಾರೆ ಅಥವಾ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ಎಲಿಜಬೆತ್ ಬ್ಯಾರೆಟ್ ಅವರು ತಮ್ಮ ಪ್ರಿಯತಮನನ್ನ ಕುರಿತು ಯಾವ ರೀತಿ ಪದಗಳನ್ನ ಜೋಡಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಪೋಯಂನ ಆರಂಭದಲ್ಲಿ ನೋಡಿ, ಫಸ್ಟ್ ಲೈನ್, ಹೌ ಡು ಐ ಲವ್ ದಿ. ಎಸ್, ನಾನು ನಿನ್ನನ್ನು ಯಾವ ರೀತಿ ಪ್ರೀತಿಸ್ತಾ ಇದ್ದೇನೆ ಅಥವಾ ಹೇಗೆ ಪ್ರೀತಿಸ್ತಾ ಇದ್ದೇನೆ ಹೇಳಬೇಕೇನೋ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಲೆಟ್ ಮೀ ಕೌಂಟ್ ದ ವೇಸ್. ಎಸ್, ಯಾವೆಲ್ಲ ಒಂದು ಮಾರ್ಗಗಳ ಮೂಲಕ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅವುಗಳನ್ನ ಕೌಂಟ್ ಮಾಡೋಣ ಅಂಥೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೆಕೆಂಡ್ ಲೈನ್, ಐ ಲವ್ ದಿ ಟು ದ ಡೆಪ್ತ್ ಅಂಡ್ ಬ್ರೆತ್ ಅಂಡ್ ಹೈಟ್ ಮೈ ಸೋಲ್ ಕ್ಯಾನ್ ರೀಚ್. ಎಸ್, ನೋಡಿ ಎಷ್ಟೊಂದು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ನನ್ನ ಒಂದು ಸೋಲ್ ಅಥವಾ ಆತ್ಮ ಅಂತೇಳಿ ಕರಿಬಹುದು. ನನ್ನ ಆತ್ಮ ಎಷ್ಟೊಂದು ಡೆಪ್ತ್ ಅಂದ್ರೆ ಆಳಕ್ಕಿಳಿಯಬಲ್ಲದು, ಬ್ರೆತ್ ಎಷ್ಟೊಂದು ವಿಶಾಲವಾಗಿ ಸಂಚರಿಸಬಲ್ಲದು ಅಥವಾ ಹೈಟ್ ಎಷ್ಟು ಎತ್ತರಕ್ಕೆ ಏರಬಲ್ಲದು ಅಷ್ಟೊಂದು ಪ್ರಮಾಣದಲ್ಲಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಅಂದ್ರೆ ಇದನ್ನ ಮೆಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ವಿಶಾಲವಾಗಿರ್ತಕ್ಕಂತಹ ಆಳವಾಗಿರ್ತಕ್ಕಂತಹ ಪ್ರೀತಿ ತನ್ನದು, ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಅಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಾಲುಗಳಲ್ಲಿ ಅವರು ಹೇಳ್ತಾ ಇದ್ದಾರೆ. ವೆನ್ ಫೀಲಿಂಗ್ ಔಟ್ ಆಫ್ ಸೈಟ್ ಫಾರ್ ದ ಎಂಡ್ಸ್ ಆಫ್ ಬೀಯಿಂಗ್ ಆ್ಯಂಡ್ ಐಡಿಯಲ್ ಗ್ರೇಸ್. ಎಸ್, ನೋಡಿ, ತಾವು ಒಂದು ವೇಳೆ ಸತ್ತೋದ್ರೂ ಕೂಡ ಫೀಲಿಂಗ್ ಔಟ್ ಆಫ್ ಸೈಟ್ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಸಂದರ್ಭಗಳಲ್ಲೂ ಕೂಡ ಫಾರ್ ದ ಎಂಡ್ಸ್ ಆಫ್ ಬೀಯಿಂಗ್, ಬೀಯಿಂಗ್ ಅಂದರೆ ಇಲ್ಲಿ ಅಸ್ತಿತ್ವ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಅಂದರೆ ತಾನು ಒಂದು ವೇಳೆ ಸತ್ತೋದ್ರೂ ಕೂಡ ತನ್ನ ಅಸ್ತಿತ್ವ ಇಲ್ಲಿ ಇಲ್ಲ ಅಂದ್ರೂ ಕೂಡ ತನ್ನ ಪ್ರೀತಿ ಶಾಶ್ವತವಾಗಿ ಹಾಗೆ ಇರುತ್ತೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಐಡಿಯಲ್ ಗ್ರೇಸ್ ಅಂತಕ್ಕಂತಹ ಪದಗಳನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಅದರ ಅರ್ಥ ದೇವರ ಒಂದು ಆಶೀರ್ವಾದ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಎಲ್ಲಿಯವರೆಗೆ ದೇವರ ಆಶೀರ್ವಾದ ನನ್ನ ಮೇಲೆ ಇರುತ್ತೋ ಅಲ್ಲಿಯವರೆಗೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತಾನೆ ಇರ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್, I love thee to the level of every day's most quiet need by sun and candle light. Yes, ನೋಡಿ, ಐ ಲವ್ ದಿ ಟು ದ ಲೆವೆಲ್ ಆಫ್ ಎವ್ರಿ ಡೇಸ್ ಅಂದರೆ ನಿನ್ನನ್ನು ಪ್ರೀತಿಸದೇ ಇರತಕ್ಕಂತಹ ದಿನಾನೇ ಇಲ್ಲ. ಪ್ರತಿನಿತ್ಯವೂ ಕೂಡ ಅನೇಕ ವಸ್ತುಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ನಮಗೆ ಬೇಕೇ ಬೇಕೋ ಅದೇ ರೀತಿಯೇ ನಿನ್ನ ಪ್ರೀತಿಯೂ ಬೇಕು. ನಿನ್ನನ್ನು ಪ್ರೀತಿಸದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರತಿ ದಿನನೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತಾನೆ ಇರ್ತೇನೆ, ಒಂದು ಕ್ಷಣವೂ ಕೂಡ ಪ್ರೀತಿಸದೆ ಇರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಮೋಸ್ಟ್ ಕ್ವಾಯಟ್ ನೀಡ್ ಬೈ ಸನ್ ಆ್ಯಂಡ್ ಕ್ಯಾಂಡಲ್ ಲೈಟ್. ನೋಡಿ, ಪ್ರತಿನಿತ್ಯ ನಮಗೆ ಅತ್ಯವಶ್ಯಕ ವಸ್ತುಗಳಲ್ಲಿ ಸನ್ ಅಂದರೆ ಸೂರ್ಯ ನಮಗೆ ಬೇಕೇ ಬೇಕು ಹಗಲಿನ ಅವಧಿ, ಮತ್ತು ರಾತ್ರಿಯಲ್ಲಿ ಕ್ಯಾಂಡಲ್ ಲೈಟ್ ಅಂದರೆ ರಾತ್ರಿಯೂ ಕೂಡ ನಾವು ಬೆಳಕನ್ನು ಪಡಿಲಿಕ್ಕೆ ಅಂತೇಳಿ ಕ್ಯಾಂಡಲ್ ಲೈಟ್ಗಳನ್ನು ಯೂಸ್ ಮಾಡ್ತೇವೆ. ಹೀಗಾಗಿ ಬೈ ಸನ್ ಅಂದರೆ ಹಗಲಿನ ಅವಧಿಯಲ್ಲೂ ಮತ್ತು ಕ್ಯಾಂಡಲ್ ಲೈಟ್ ರಾತ್ರಿಯ ಅವಧಿಯಲ್ಲೂ ಕೂಡ ನೀನು ನನಗೆ ಬೇಕೇ ಬೇಕು, ನಿನ್ನನ್ನು ನಾನು ಪ್ರೀತಿಸ್ತಾನೆ ಇರ್ತೇನೆ, ಯಾವ ಕ್ಷಣದಲ್ಲೂ ಕೂಡ ಪ್ರೀತಿಸದೇ ಇರೋದಿಲ್ಲ ಅಂತಕ್ಕಂಥದ್ದನ್ನು ಈ ಒಂದು ಸಾಲಿನ ಮೂಲಕ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ನೋಡಿ, ಐ ಲವ್ ದಿ ಫ್ರೀಲಿ ಆಸ್ ಮೆನ್ ಸ್ಟ್ರೈವ್ ಫಾರ್ ರೈಟ್. ಎಸ್, ಫ್ರೀಲಿ ಅಂತಕ್ಕಂಥ ಒಂದು ಪದ ಏನಿದೆನೋ ಅದರ ಅರ್ಥ ಇಷ್ಟೇನೆ. ಯಾವುದೇ
ಅಡಚಣೆಗಳು ಕೂಡ ಇಲ್ಲಿ ಇಲ್ಲ. ಅಂದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಲ್ವಾ, ಈ ಒಂದು ಮಾರ್ಗದಲ್ಲಿ ಯಾವುದೇ ಅಡಚಣೆಗಳು ಕೂಡ ನನಗೆ ಬರ್ತಾ ಇಲ್ಲ. ನಾನು ಸಂಪೂರ್ಣ ಮನಸ್ಸಿನಿಂದ ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಆಸ್ ಮೆನ್ ಸ್ಟ್ರೈವ್ ಫಾರ್ ರೈಟ್. ಎಸ್, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಸ್ವಾತಂತ್ರ್ಯ ಬೇಕೇ ಬೇಕು, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ. ಸೊ ಆ ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಸ್ವಾತಂತ್ರ್ಯದೊಂದಿಗೇನೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವರ ಪ್ರೀತಿಯ ಮಾರ್ಗದಲ್ಲಿ ಯಾವುದೇ ಅಡೆತಡೆಗಳು ಇಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಐ ಲವ್ ದಿ ಪ್ಯೂರ್ಲಿ. ಎಸ್ ನೋಡಿ, ನನ್ನ ಒಂದು ಪ್ರೀತಿ ಏನಿದೆನೋ ನಿನ್ನ ಬಗ್ಗೆ ಅದು ಸಂಪೂರ್ಣವಾಗಿ ಪರಿಶುದ್ಧವಾಗಿರ್ತಕ್ಕಂಥದ್ದು, ಇಲ್ಲಿ ಯಾವುದೇ ಕಲ್ಮಶ ಇಲ್ಲ ಅಂತಕ್ಕಂಥದ್ದನ್ನು ಅವರು ಈ ಪದಗಳ ಮೂಲಕ ಹೇಳ್ತಾ ಇದ್ದಾರೆ. ಆಸ್ ದೆ ಟರ್ನ್ ಫ್ರಮ್ ಪ್ರೈಸ್. ಎಸ್, ಇಲ್ಲಿ ಯಾವುದೇ ಒಂದು ಹೊಗಳಿಕೆ ಅಥವಾ ತೆಗಳಿಕೆಗಳಿಗೆ ಆಸ್ಪದವಿಲ್ಲ. ಪರಿಶುದ್ಧವಾಗಿರ್ತಕ್ಕಂತಹ ನನ್ನ ಪ್ರೀತಿ ನಿನ್ನ ಮೇಲಿದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಲೈನ್ ನೋಡಿ, I love thee with the passion put to use in my old griefs and with my childhood's faith. ಎಸ್ ನೋಡಿ, ಅವ್ರಿಗೆ ಆಲ್ರೆಡಿ ಓಲ್ಡ್ ಗ್ರೀಫ್ಸ್ ಅಂದರೆ ಅವರಿಗೆ ಮನಸ್ಸಿನಲ್ಲಿ ಹಳೆಯ ನೆನಪುಗಳಿಂದ ನೋವು ಆಗ್ತಾ ಇದೆ. ಅಂದರೆ ಅವರ ಹಿಂದಿನ ಜೀವನದಲ್ಲಿ ನೋವು ತರ್ತಕ್ಕಂತಹ ಘಟನೆಗಳು ಅನೇಕ ನಡೆದೋಗ್ಬಿಟ್ಟಿದ್ದಾವೆ ಮತ್ತು ಆ ಯಾವ ಒಂದು ನೋವಿನ ಘಟನೆಗಳು ಕೂಡ ಇವರ ಒಂದು ಪ್ರೀತಿಗೆ ಅಡ್ಡಿಯನ್ನು ಪಡಿಸ್ತಾ ಇಲ್ಲ. ಐ ಲವ್ ದಿ ವಿತ್ ದ ಪ್ಯಾಷನ್ ಪುಟ್ ಟು ಯೂಸ್. ಅಂದರೆ ಆ ಎಲ್ಲ ಹಳೆಯ ನೋವಿನ ನೆನಪುಗಳನ್ನು ಮರೆತುಬಿಟ್ಟು ಆಳವಾಗಿಯೇ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವಿತ್ ಮೈ ಚೈಲ್ಡ್ಹುಡ್ಸ್ ಫೇತ್. ಅಂದರೆ ಚಿಕ್ಕ ಮಗು ಆಗಿದ್ದಾಗ ಅವರು ಎಲ್ಲರಲ್ಲೂ ಕೂಡ ಅಪಾರವಾಗಿರ್ತಕ್ಕಂತಹ ನಂಬಿಕೆಯನ್ನು ಇಡ್ತಾ ಇದ್ರು. ಅಂದರೆ ನೋಡಿ, ಯಾವುದೇ ಮಗು ಇರ್ಬೋದು, ತನ್ನ ಸುತ್ತಮುತ್ತ ಇರ್ತಕ್ಕಂಥವರಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟಿರುತ್ತೆ. ಅದಕ್ಕೆ ಅಪನಂಬಿಕೆ ಅಂತಕ್ಕಂಥದ್ದೇ ಇರೋದಿಲ್ಲ. ಏನೇ ಹೇಳಿದ್ರು ಕೂಡ ಅದು ಸುಲಭವಾಗಿ ನಂಬಿಬಿಡುತ್ತೆ. ಸೊ ಹಾಗೇನೆ ನಾನು ನಿನ್ನನ್ನು ಪ್ರೀತಿಸ್ತೇನೆ, ಸಂಪೂರ್ಣವಾಗಿ ನಿನ್ನಲ್ಲಿ ನಂಬಿಕೆಯನ್ನು ಇಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಾಲುಗಳ ಮೂಲಕ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್, I love thee with a love I seem to lose with my lost saints. ಎಸ್ ನೋಡಿ, ಅವರು ಹಿಂದಿನ ದಿನಗಳಲ್ಲಿ ಹೀಗೆ ಅನೇಕ ಜನರಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ತನ್ನ ಸಹೋದರಿ ಫ್ರೆಂಡ್ಸ್ ಇರ್ಬೋದು ಮತ್ತು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಸಂಬಂಧಿಕರ ಜೊತೆ ಅಪಾರವಾದಂತಹ ಪ್ರೀತಿಯನ್ನು ಹೊಂದಿದ್ರು. ಬಟ್ ಅವರೆಲ್ಲರೂ ಕೂಡ ಇವ್ರಿಗೆ ಮೋಸವನ್ನು ಮಾಡಿರ್ತಾರೆ. ಅಂದರೆ ಅನೇಕರಿಂದ ಇವ್ರಿಗೆ ಮೋಸ ಆಗಿರುತ್ತೆ, ಮನಸ್ಸಿಗೆ ನೋವಾಗಿರುತ್ತೆ. ಅವರನ್ನೇ ಇಲ್ಲಿ ಲಾಸ್ಟ್ ಸೇಂಟ್ಸ್ ಅಂತೇಳಿ ಕರಿತಾ ಇದ್ದಾರೆ. ಅಂದರೆ ಇವರಿಗೆ ಯಾರೆಲ್ಲ ನಂಬಿಕೆ ದ್ರೋಹವನ್ನು ಮಾಡಿದ್ದಾರೋ ಅವರು. ಸೊ ಇಷ್ಟೆಲ್ಲ ಆದರೂ ಕೂಡ ಐ ಲವ್ ದಿ ವಿತ್ ಎ ಲವ್ ಐ ಸೀಮ್ ಟು ಲೂಸ್. ಎಸ್, ನಾನು ಅವರಲ್ಲಿ ಎಷ್ಟು ನಂಬಿಕೆಯನ್ನು ಇಟ್ಟು ಅವರನ್ನು ಪ್ರೀತಿಸ್ತಾ ಇದ್ನೋ ಅಷ್ಟೇ ಪ್ರಮಾಣದ ಪ್ರೀತಿಯನ್ನು ನಿನ್ನಲ್ಲೂ ಕೂಡ ಹೊಂದಿದ್ದೇನೆ. ಅವರು ಮೋಸ ಮಾಡಿದರೂ ಕೂಡ ನನಗೆ ಪ್ರೀತಿಯ ಬಗ್ಗೆ ಇರತಕ್ಕಂತಹ ನಂಬಿಕೆ ಇನ್ನೂ ಹೋಗಿಲ್ಲ. ಅಷ್ಟೇ ನಂಬಿಕೆಯಿಂದ ನಿನ್ನ ಪ್ರೀತಿಯಲ್ಲಿ ನಾನು ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ ಲಾಸ್ಟ್ ಸೇಂಟ್ಸ್ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ. ಅವರಿಗೆ ಹಿಂದಿನ ದಿನಗಳಲ್ಲಿ ಅವರಿಗೆ ಮೋಸವನ್ನು ಮಾಡಿರ್ತಕ್ಕಂಥವರನ್ನೇ ಕುರಿತು ಅವರು ಇಲ್ಲಿ ಲಾಸ್ಟ್ ಸೇಂಟ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ನೋಡಿ, ಐ ಲವ್ ದಿ ವಿತ್ ದ ಬ್ರೆತ್ ಸ್ಮೈಲ್ಸ್ ಟಿಯರ್ಸ್ ಆಫ್ ಆಲ್ ಮೈ ಲೈಫ್. ಎಸ್ ನೋಡಿ, ಅವರ ಪ್ರತಿ ದಿನವೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಅವರನ್ನು ಯಾವ ರೀತಿ ಪ್ರೀತಿಸ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಐ ಲವ್ ದಿ ವಿತ್ ದ ಬ್ರೆತ್. ಬ್ರೆತ್ ಅಂದರೆ ಉಸಿರಾಟ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಪ್ರತಿ ಉಸಿರಾಟ ಮಾಡುವಾಗಲೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತಾನೆ ಇರ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ಮೈಲ್ಸ್ ಅಂದರೆ ನನ್ನ ಪ್ರತಿ ನಗುವಿನಲ್ಲೂ ಕೂಡ ನಿನ್ನನ್ನು ಪ್ರೀತಿಸ್ತೇನೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಟಿಯರ್ಸ್ ಅಂದರೆ ಕಣ್ಣೀರು, ಅಂದರೆ ನೋವಿನ ಘಟನೆಗಳು. ನನ್ನ ಮನಸ್ಸಿನಲ್ಲಿ ಅನೇಕ ನೋವು ಇರ್ಬೋದು, ಅವೆಲ್ಲವನ್ನು ಬಿಟ್ಟು ಆ ದುಃಖದಲ್ಲಿ ನನ್ನ ಕಣ್ಣಿನಿಂದ ಬೀಳ್ತಕ್ಕಂತಹ ಕಣ್ಣೀರಿನಲ್ಲೂ ಕೂಡ ನಿನ್ನ ಬಗ್ಗೆ ಪ್ರೀತಿ ಇದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಆಫ್ ಆಲ್ ಮೈ ಲೈಫ್. ಎಸ್, ನನ್ನ ಜೀವನ ಪರಿಪೂರ್ಣವಾಗಿ ನಿನ್ನ ಪ್ರೀತಿಯಲ್ಲೇ ಇದೆ. ನನ್ನ ಜೀವನದುದ್ದಕ್ಕೂ ನಿನ್ನನ್ನು ಪ್ರೀತಿಸ್ತಾನೆ ಇರ್ತೇನೆ ಅಂಥೇಳಿ ಆ ಒಂದು ಕವಯಿತ್ರಿಯವರು ತಮ್ಮ ಪ್ರಿಯತಮನನ್ನು ಕುರಿತು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ನೋಡಿ, ಆ್ಯಂಡ್ ಇಫ್ ಗಾಡ್ ಚೂಸ್. ಎಸ್, ಆ ದೇವರು ಒಂದು ವೇಳೆ ಆಯ್ಕೆ ಮಾಡಿಕೊಂಡರೆ, ಏನು ಆಯ್ಕೆ ಮಾಡ್ಕೊಳ್ಳೋದು? ನೆಕ್ಸ್ಟ್ ನೋಡಿ, ಐ ಶಾಲ್ ಬಟ್ ಲವ್ ದಿ ಬೆಟರ್ ಆಫ್ಟರ್ ಡೆತ್. ಎಸ್, ಸಾವಿನ ನಂತರವೂ ಕೂಡ ನಾನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿನ್ನನ್ನು ಪ್ರೀತಿಸ್ತೇನೆ. ಒಂದು ವೇಳೆ ದೇವರು ಡೆತ್ತನ್ನು ಚೂಸ್ ಮಾಡಿಕೊಂಡು ಹೋಗಿದ್ದೆ ಆದರೆ, ಅಂದರೆ ನನ್ನ ಸಾವಿನ ನಂತರದಲ್ಲೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತಾ ಇರ್ತೇನೆ. ಸಾವಿಗೆ ಈ ಒಂದು ಪ್ರೀತಿ ಅಡ್ಡಿಪಡಿಸೋದಿಲ್ಲ. ಅಂದರೆ ಸತ್ತ ನಂತರದಲ್ಲೂ ಕೂಡ ಪ್ರೀತಿ ನಾಶ ಆಗೋದಿಲ್ಲ, ಅದು ಹಾಗೇನೇ ಇರುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸತ್ತ ನಂತರದಲ್ಲಿ ಇನ್ನೂ ಪ್ರೀತಿ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ದಿ ಬೆಟರ್ ಆಫ್ಟರ್ ಡೆತ್ ಅಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ, ಬೆಟರ್ ಅಂದರೆ ಇನ್ನೂ ಹೆಚ್ಚಾಗಿ ಪ್ರೀತಿಸ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದಿ ಅಂದರೆ ಯು ಅಂತೇಳಿ, ನಿನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸ್ತೇನೆ ಅಂತಕ್ಕಂಥದ್ದನ್ನು ಈ ಸಾಲುಗಳ ಮೂಲಕ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ನೋಡಿದ್ರಲ್ವಾ, ಇದಿಷ್ಟು
ಹೌ ಡು ಐ ಲವ್ ದಿ ಅಂತಕ್ಕಂತಹ ಪೋಯಮ್ನ ಕನ್ನಡ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ತಮ್ಮ ಪ್ರಿಯತಮನನ್ನು ಯಾವೆಲ್ಲ ಮಾರ್ಗಗಳ ಮೂಲಕ ಎಷ್ಟೊಂದು ಆಳವಾಗಿ ಪ್ರೀತಿಸ್ತಾರೆ ಅಂತಕ್ಕಂಥದ್ದನ್ನು ಈ ಒಂದು ಪೋಯಮ್ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ. ಲವ್ ಅಂತಕ್ಕಂಥದ್ದು ಈ ಒಂದು ಪೋಯಮ್ನ ಥೀಮ್ ಆಗಿದೆ. ಎಸ್ ಡಿಯರ್ ಲರ್ನರ್ಸ್, ನಿಮಗೆ ಇನ್ನೂ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪೋಯಮ್ ಅಥವಾ ಲೆಸನ್ನನ್ನು ಸಮರಿ ಬೇಕಪ್ಪ ಅಂದರೆ ಆ ಒಂದು ಟೈಟಲನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಲೆಸನ್ ಅಥವಾ ಪೋಯಮ್ ಒಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.